ನಾನಿವತ್ತು ಹೊದ್ಲು ಮತ್ತು ಅರಳನ್ನು ಉಪಯೋಗಿಸಿ ದಿಢೀರ್ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವೆಲ್ಲ ಸಾಮಗ್ರಿಗಳನ್ನು ನಾನು ಗ್ರಾಮ ರಾಜ್ಯದಲ್ಲಿ ಸಿಗುವಂಥ ಉತ್ಪನ್ನಗಳನ್ನು ಬಳಸಿ ಮಾಡ್ತಾ ಇರುವಂಥದ್ದು. ನೋಡಿ, ಇದು ಹೊದ್ಲು ಅಂತೀವಿ ಅಥವಾ ಅರಳು ಅಂತಾರೆ. ಹಾಗೆಯೇ ಇದು ಕೆಂಪು ಅವಲಕ್ಕಿ. ಇದಕ್ಕೆ ನಾವು ಕೆಂಪು ಅವಲಕ್ಕಿ ಅನ್ನೋದು, ಇದರಲ್ಲಿ ದಪ್ಪ ಅವಲಕ್ಕಿ ಮತ್ತು ತೆಳು ಅವಲಕ್ಕಿ ಇರುತ್ತೆ. ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಹಾಗೆ ಇದು ಹುರಿದಿರುವಂಥ ಶೇಂಗಾನ ನಾನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ, ಹಾಗೆ ಪರಿಮಳಕ್ಕಾಗಿ ಏಲಕ್ಕಿ ಮತ್ತು ರುಚಿಗಾಗಿ ತುಪ್ಪ ಮತ್ತು ಜೋನಿ ಬೆಲ್ಲ. ಈ ಉಂಡೆ ಮಾಡೋಕ್ಕೆ ನಾನಿಲ್ಲಿ ಅವಲಕ್ಕಿಯನ್ನು ಮೊದಲನೇದಾಗಿ ಹುರ್ಕೋಬೇಕು. ನಾನಿಲ್ಲಿ ಸ್ಟೀಲ್ ಬಾಣಲಿಯನ್ನು ತಗೊಂಡಿದ್ದೀನಿ. ನಾವು ಬಂಡಿ ಅನ್ನೋದು. ಇದನ್ನು ಒಮ್ಮೆ ಬಿಸಿ ಮಾಡ್ಕೊಳ್ಳೋಣ. ಈ ಅವಲಕ್ಕಿಯನ್ನು ನಾನಿಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ನಿಮಗೆ ಉಂಡೆ ಎಷ್ಟು ಬೇಕು, ಯಾರಾದರೂ ಮನೆಗೆ ನೆಂಟರು ಬಂದರೆ ದಿಢೀರ್ ಅಂತ ಮಾಡೋಕ್ಕೆ ಇದು ಚೆನ್ನಾಗಿರುತ್ತೆ. ಇದನ್ನು ಸಣ್ಣ ಉರಿಯಲ್ಲಿ ಏನನ್ನು ಎಣ್ಣೆ ತುಪ್ಪ ಏನನ್ನು ಹಾಕದೇನೆ ಹಾಗೆ ಹುರಿಬೇಕು. ಸಣ್ಣ ಉರಿಯಲ್ಲಿ ಹುರ್ಕೊಂಡ್ರೆ ಇದು ಗರಿ ಗರಿಯಾಗಿ ಬರುತ್ತೆ. ತೆಳು ಅವಲಕ್ಕಿ ಆದರೆ ಇನ್ನೂ ಬೇಗ ಹುರಿದು ಬರುತ್ತೆ. ಕೆಂಪು ಅವಲಕ್ಕಿನ ನಾವು ಊರಲ್ಲಿರುವಾಗ ತಗೋಬಹುದು. ಆದರೆ ನಾವೀಗ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತೀವಲ್ಲ, ನೌಕರಿಗಾಗೋ ಅಥವಾ ಅನಿವಾರ್ಯತೆಯಿಂದನೇನೋ ಬೆಂಗಳೂರಿನಲ್ಲಿ ವಾಸ ಮಾಡಿರುವವರಿಗೆ ಊರಿನ ಸವಿಯನ್ನು ಸವಿಬೇಕು ಅಂದರೆ ಈ ಗ್ರಾಮ ರಾಜ್ಯದಲ್ಲಿ ಇವೆಲ್ಲ ಸಿಗುತ್ತೆ. ಈ ಕೆಂಪು ಅವಲಕ್ಕಿಗೆ ನಮ್ಮೂರಿನಲ್ಲಂತೂ ಬಗ್ಗೋಣ ಮಿಲ್ ಅಂತಿದೆ, ಅಲ್ಲಿ ಚೆನ್ನಾಗಿರೋ ಅವಲಕ್ಕಿ ಸಿಗುತ್ತೆ. ಅಲ್ಲಿದೆ ಅವಲಕ್ಕಿ ತರಿಸ್ತಾರೆ ಅನಿಸುತ್ತೆ. ನಮಗೆ ಪ್ರತಿ ಸಲ ತರುವಾಗ ಕಷ್ಟ ಆಗುತ್ತೆ ಅಂತ ನಾವಿಲ್ಲಿ ಗ್ರಾಮ ರಾಜ್ಯದಲ್ಲಿ ಆನ್ಲೈನಲ್ಲೂ ತೊಗೋಬೋದು. ಇಲ್ಲಾಂದ್ರೆ ಹತ್ತಿರದಲ್ಲಿ ತುಂಬ ಅಂಗಡಿಗಳಿವೆ. ಒಂದೊಂದು ನಗರದಲ್ಲಿ, ಪದ್ಮನಾಭ ನಗರದಲ್ಲಿ, ಬನಶಂಕರಿಯಲ್ಲಿ, ಗಿರಿನಗರದಲ್ಲಿ ಎಲ್ಲ ತುಂಬ ಕಡೆ ಇದೆ ಗ್ರಾಮ ರಾಜ್ಯ ಅಂತೇಳಿ. ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಸಾಮಗ್ರಿ ಸಿಗುತ್ತೆ. ಕೇವಲ ಇದು ಅಂತೂ ಅಲ್ಲ, ತುಂಬ ಸಾಮಗ್ರಿ ಇರುತ್ತೆ. ಇದು ಗರಿ ಗರಿಯಾಗಿ ಬಂದಿದೆ. ಇದ್ರ ಜೊತೆಗೇನೆ ನಾನು ಈ ಹೊದ್ಲನ್ನು ಹಾಕೋತೀನಿ. ಯಾಕೆಂದರೆ ಇದನ್ನು ಹಾಗೆ ಪುಡಿ ಮಾಡೋಕೆ ಹೋದರೆ ಪುಡಿ ಆಗೋಲ್ಲ. ಬರೀ ಇದರಿಂದನೂ ಮಾಡ್ಬೋದು, ಬರೀ ಹೊದ್ಲಿಂದನೂ ಉಂಡೆ ಮಾಡ್ಬೋದು. ಅದು ಇದೆರಡೂ ಮಿಕ್ಸ್ ಮಾಡಿದವಾಗ ಒಂಥರ ರುಚಿಯಾಗಿರುತ್ತೆ. ಇದನ್ನು ಬಿಸಿ ಕಾವಲಿಗೆ ಹಾಕ್ಕೊಂಡು ಬಿಟ್ಟರೆ ಬಿಸಿಯಾಗಿ ಬಂದು ಪುಡಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ಇದು ಆರ್ತಾ ಬಂದಿದೆ. ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಇದ್ರ ಜೊತೆಗೇನೆ ನಾನು ಈ ಏಲಕ್ಕಿಯನ್ನು ಹಾಕೋತೀನಿ. ಯಾಕೆಂದರೆ ಏಲಕ್ಕಿ ಪುಡಿಯಾಗೋಕ್ಕೆ ಸ್ವಲ್ಪ ಬೆಚ್ಚಗಿದ್ರೆ ಬೇಗನೆ ಬರುತ್ತೆ. ಇದು ಗ್ರಾಮ ರಾಜ್ಯದಲ್ಲಿ ಇರೋದ್ರಿಂದ ಸಿಪ್ಪೆ ಸಹಿತನೇ ಹಾಕ್ಕೋಬೋದು. ಇಲ್ಲಾಂದರೆ ಕೆಮಿಕಲ್ ಇರುತ್ತೆ ಅಂತ ಕೆಲವರು ಸಿಪ್ಪೆ ತೆಗೆದು ಹಾಕ್ತಾರೆ. ಆದರೆ ಇಲ್ಲಿ ಸಿಗೋದೆಲ್ಲ ವಿಷಮುಕ್ತ ಆಗಿರೋದ್ರಿಂದ ಇವನ್ನೆಲ್ಲ ನಾವು ಹಾಗೇ ಬಳಸ್ಬೋದು. ಇದ್ರ ಜೊತೆಗೆ ಹಾಕ್ಕೊಂಡು ನಾನು ಆಮೇಲೆ ಇದನ್ನು ಮೊದಲೇ ಹುರ್ಕೊಂಡಿದ್ದೀನಿ. ಅದು ಶೇಂಗಾ ಸಿಗುತ್ತೆ ಅಂದಲ್ಲ, ನಾವು ಶೇಂಗಾ ಅಂತೀವಿ, ನೆಲಗಡಲೆ ಅಂತಾರೆ. ಇದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಸಿಪ್ಪೆ ಸಹಿತನೂ ಹಾಕ್ಕೋಬೋದು. ಇದನ್ನು ಆಮೇಲೆ ಪುಡಿ ಮಾಡುವಾಗ ಕೊನೆಯಲ್ಲಿ ಹಾಕ್ತೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಬಿಸಿ ಆರಿರಬೇಕು, ಅಂದರೆ ಮಾತ್ರ ನಮಗೆ ಇದನ್ನು ಮುಟ್ಟೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನುಣ್ಣಗೆ ಪುಡಿ ಆಗಬೇಕು. ಇದ್ರ ಜೊತೆಯಲ್ಲಿ ಈ ಶೇಂಗಾ ಅಥವಾ ಹುರಿಗಡಲೆಯನ್ನು ಹುರಿದಿದ್ದು ಇದು ಸ್ವಲ್ಪ ತರಿಯಾಗಿರಬೇಕು. ತುಂಬ ನುಣ್ಣಗಾಗಬೇಕು ಅಂತಿಲ್ಲ. ಹಾಗಾಗಿ ಕೊನೆಯಲ್ಲಿ ಹಾಕಿ ಒಂದು ರನ್ ಮಾಡಿದರೆ ಸಾಕು. ಚೂರು ನಮಗೆ ಬಾಯಿಗೆ ಸಿಗುವಂಗೆ ಇರಬೇಕು. ಒಳ್ಳೆ ನುಣ್ಣಗೆ ಆದರೂ ಪರವಾಗಿಲ್ಲ. ಈ ರೀತಿ ಇದ್ದರೆ ನಮಗೆ ಉಂಡೆ ಕಟ್ಟುವಾಗ ಮಧ್ಯದಲ್ಲಿ ಸಿಕ್ಕಿದವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಬೋದು. ಆದರೆ ನಾನು ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದನ್ನು ಉಂಡೆ ಮಾಡೋಕ್ಕೆ, ಪಾಕ ಮಾಡೋಕ್ಕೆ ನಾನಿಲ್ಲಿ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಹಸಿ ಕಾಯಿ ತುರಿ ಆಗಬೇಕು. ಕಾಯಿ ತುರಿ ನಿಮಗೆ ಜಾಸ್ತಿನೂ ತಗೋಬೋದು, ಇಲ್ಲಾಂದರೆ ಸ್ವಲ್ಪನೇ ಹಾಕು ಮಾಡ್ಬೋದು. ಹಾಗೆ ಉಂಡೆ ಕಟ್ಟೋ ಬದಲಿಗೆ ಕಾಯಿ ತುರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಸಿಹಿ ಆಗುವಷ್ಟು ಜೋನಿ ಬೆಲ್ಲ ತಗೊಂಡಿದ್ದೀನಿ. ಇದು ಜೋನಿ ಬೆಲ್ಲನೂ ಅಷ್ಟೇ, ನಾನು ಗ್ರಾಮ ರಾಜ್ಯದ ಉತ್ಪನ್ನಗಳೆಲ್ಲ ಒಂದಾದ ಈ ಸಾವಯವ ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಮಗೆ ಜೋನಿ ಬೆಲ್ಲ ಇಲ್ಲದೆ ಯಾವುದೇ ಅಡುಗೆ ಇಲ್ಲ. ಎಲ್ಲದಕ್ಕೂ ಬೆಲ್ಲ ಬೇಕೇ ಬೇಕು. ಇದಕ್ಕೆ ಹಿಡಿಯುವಷ್ಟೇ ಹಿಟ್ಟನ್ನು ಹಾಕ್ಕೋಬೇಕು. ಇದು ಈಗಾಗಲೇ ಪಾಕ ಬಂದಿರೋದ್ರಿಂದ ತುಂಬ ಕಾಯಬೇಕು ಅಂತಿಲ್ಲ. ಒಮ್ಮೆ ಈ ಕಾಯಿ ತುರಿಯೊಂದಿಗೆ ಹೊಂದ್ಕೊಂಡ್ರೆ ಸಾಕಾಗತ್ತೆ. ಎಲ್ಲ ಉಂಡೆ ಮಾಡೋಕ್ಕೆ ತುಪ್ಪ ಜಾಸ್ತಿ ಬೇಕು ಅಂದ್ಕೊಂಡ್ಬಿಡ್ತಾರೆ. ಆದರೆ ಈ ಉಂಡೆ ಮಾಡೋಕ್ಕೆ ತುಪ್ಪ ಜಾಸ್ತಿ ಬೇಡ, ಸ್ವಲ್ಪನೇ ರುಚಿಗೆ ಹಾಕಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕು, ಚಮಚ ಬೇಕಂತಿಲ್ಲ. ನಾವು ಇದೇ ರೀತಿ ಮಾಡೋದು.
ಇದಕ್ಕೆ ನಾನಿಲ್ಲಿ ಹಿಟ್ಟು ತುಂಬ ಆಯಿತು ಅನಿಸುತ್ತೆ, ಹಾಗಾಗಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಮಿಶ್ರ ಮಾಡ್ತೀನಿ. ನೋಡಿ ಶೇಂಗಾ ಎಲ್ಲ ಹಾಕಿದ್ದು ತರಿ ತರಿಯಾಗಿದೆ, ಆಮೇಲೆ ಬಾಯಿಗೆ ಸಿಗುತ್ತೆ. ನಾವೆಲ್ಲ ಅಂದಾಜಿನಲ್ಲಿ ಅಡುಗೆ ಮಾಡುವಂಥವ್ರು, ಅಂದರೆ ನಮ್ಮ ಹಿರಿಯರಿಂದ ಕಲ್ತಿದ್ದೇ ಅದು. ಇದು ಎಷ್ಟೊತ್ತಿಗೂ ಕಟ್ಬೋದು. ಇದು ಜೋನಿ ಬೆಲ್ಲ ಆಗಿರೋದ್ರಿಂದ ಪಾಕನ ನಾವು ಎಳೆ ಪಾಕ ಮಾಡಿಟ್ಕೊಂಡ್ರೆ ಈ ರೀತಿ ಮಿಶ್ರ ಮಾಡಿ ಇಟ್ಕೊಂಡು ಆರಿದ ಮೇಲೂ ಕಟ್ಟಲಿಕ್ಕಾಗತ್ತೆ. ಇದಕ್ಕೆ ಸ್ವಲ್ಪ ಪರಿಮಳಕ್ಕೆ ತುಪ್ಪನೂ ಹಾಕಿದ್ದೀನಿ, ಏಲಕ್ಕಿ ಘಮನೂ ಇದೆ. ಬಾಯಿಗೆ ಈ ಶೇಂಗಾನು ಸಿಗುತ್ತೆ. ಆರೋಕ್ಕೆ ಬಿಟ್ಟು ಅಂದರೆ ಕೈ ಹದ ಬರಬೇಕು ನಮಗೆ. ಉಂಡೆ ಕಟ್ಟೋಕ್ಕೆ ಕೈ ಬಿಸಿ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟನ್ನು ಆರಿಸ್ಕೊಂಡ್ರೆ ಸಾಕು. ತುಂಬ ಬಿಸಿ ಇರುವಾಗ ಕಟ್ಟಬೇಕು ಅಂತೇನಿಲ್ಲ. ನೋಡಿ ಈ ರೀತಿ ಇರುತ್ತೆ. ಇದು ಕೈಗೆ ಅಂಟ್ಕೊಳ್ಳೋದು ಇಲ್ಲ. ಇದನ್ನು ಬಿಸಿ ಇರುವಾಗಲೂ ಕಟ್ಬೋದು, ಆರಿದ ಮೇಲೂ ಕಟ್ಬೋದು. ಒಮ್ಮೆ ನಾವು ಇದನ್ನು ಆಕಾರ ಕೊಡೋಕ್ಕೆ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ, ಇಲ್ಲಾಂದರೆ ನಾವು ಹೊರಡೆ ಮುರಡೆ ಉಂಡೆ ಅಂತೀವಿ. ಮಧ್ಯ ಮಧ್ಯ ಈ ಶೇಂಗಾ ಸಿಕ್ಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಗೋಡಂಬಿ ಬಾದಾಮಿ ಎಲ್ಲ ಹಾಕ್ಕೋಬೋದು, ಅದು ಒಳ್ಳೆಯದೇ, ಆರೋಗ್ಯಕ್ಕೆ ಒಳ್ಳೆಯದೇ. ನಾನು ಇದು ದಿಢೀರಾಗಿ ಮಾಡ್ಬೋದು ಅಂತ ಶೇಂಗಾ ಎದರಲ್ಲಿತ್ತು, ಹಾಗಾಗಿ ಶೇಂಗಾ ಹಾಕಿ ಮಾಡ್ತಾಯಿದ್ದೀನಿ. ಈ ರೀತಿಯಾದ ದಿಢೀರ್ ಉಂಡೆಯನ್ನು ನೀವು ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು.